ನಮಸ್ಕಾರ. ನಾನು ಯಶು ಆಚಾರ್. ಇವತ್ತು ನಮ್ಮ ಮೊದಲನೇ ವ್ಲಾಗ್ ಮಾಡಬೇಕು ಅಂತ ಅನ್ಕೋತಿದ್ದೀವಿ. ಹಾಯ್ ಬೇಸಿಕಲಿ ಏನು ಗುರು ಇನ್ನೊಂದು ಚಾನಲ್ಲ ಅಂತ ನೀವೆಲ್ಲ ಅನ್ಕೋತಿರ್ಬೋದು. ಸೊ ನನ್ನ ಮ್ಯೂಸಿಕ್ ಚಾನಲಲ್ಲಿ ರೆಗ್ಯುಲರ್ ಆಗಿ ಇಷ್ಟು ದಿವಸ ಹೆಂಗೆ ಮ್ಯೂಸಿಕ್ ಬರ್ತಿತ್ತೋ ಅದೇ ಥರ ಮ್ಯೂಸಿಕ್ ಬರುತ್ತೆ. ಕಾಣಿಸ್ತಿದ್ದೀನ? ಓಕೆ. ಸೊ ಇಷ್ಟು ದಿವಸ ಮ್ಯೂಸಿಕ್ ಹೆಂಗೆ ಬರ್ತಿತ್ತೋ ಅದೇ ಥರ ಮ್ಯೂಸಿಕ್ ಬರುತ್ತೆ. ಅದು ಬಿಟ್ಟು ಬ್ಲೂ ಸ್ಟೋರೀಸ್ ಚಾನಲ್ ಏನಿದೆ ಅದರಲ್ಲಿ ಇನ್ಫಾರ್ಮೇಟಿವ್ ವಿಡಿಯೋಸ್ ಬರುತ್ತೆ. ಇನ್ನು ಮಿಕ್ಕಿದ್ದು ವ್ಲಾಗ್ಸ್ ಆಗಲಿ ಅಥವಾ ಬೇರೆ ಟ್ರಾವೆಲ್ ವಿಡಿಯೋಸ್ ಆಗಲಿ ಅದೆಲ್ಲ ಇದರಲ್ಲಿ ಬರುತ್ತೆ. ಏನಕ್ಕೆ ಮೂರು ಚಾನಲ್ ಅಂತ ನಿಮ್ಗೆ ಅನ್ನಿಸ್ತಿರ್ಬೋದು. ಮೊದಲನೇದಾಗಿ ವಿಡಿಯೋ ಮಾಡೋ ಪ್ಲ್ಯಾನ್ಸ್ ನಂದಲ್ಲ, ಇವ್ರದ್ದು. ಸೊ ಇವರು ಸಿಕ್ಕಾಪಟ್ಟೆ ರೀಲ್ಸ್ ಮಾಡ್ತಾರೆ. ನನ್ನ ರೀಲ್ಸ್ ಮಾಡು ಅಂದರು. ವಿಡಿಯೋನೇ ಮಾಡಬೇಕಂದ್ರೆ ರೀಲ್ಸ್ ಮಾಡೋ ಬದಲು ಯೂಟ್ಯೂಬ್ ಮಾಡೋಣ ಅಂತ ನಾವು ಈ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿರೋದು. ಇದು ಆ್ಯಕ್ಚುಲಿ ಚೆನ್ನಾಗಿರೋದು. ಆ್ಯಂಡ್ ಇವತ್ತಿನ ವ್ಲಾಗ್ ಬಂದು ನಿಮ್ಮೆಲ್ಲರಿಗೂ ಗೊತ್ತಾಯಿದೆ ಮೈಸೂರು ದಸರಾ ಎಷ್ಟು ಫೇಮಸ್ ಅಂತ. ಸೊ ನಾನು ಮೈಸೂರು ದಸರಾ ಟೈಮಲ್ಲಿ ಇರೋದಿಲ್ಲ, ನನ್ನ ತಂಗಿ ಮದುವೆ ಇದೆ. ಸೊ ಮೈಸೂರು ದಸರಾ ನಾನು ಅಟೆಂಡ್ ಮಾಡೋಕ್ಕಾಗೋದಿಲ್ಲ. ಸುಮಾರು 4-5 ವರ್ಷ ಆದಮೇಲೆ ತುಂಬ ಗ್ರ್ಯಾಂಡಾಗಿ ಮಾಡ್ತಿದ್ದಾರೆ. ಬಟ್ ನನ್ನ ದುರಾದೃಷ್ಟಕ್ಕೆ ನಾನು ಅಂಬಾರಿ ದಿವಸ ಇರೋಕ್ಕಾಗೋದಿಲ್ಲ. ಈಗ ಸದ್ಯಕ್ಕೆ ಆನೆಗಳಿಗೆ ಮರದ ಅಂಬಾರಿನ ಕಟ್ಟಿ ಪ್ರಾಕ್ಟೀಸ್ ಮಾಡಿಸ್ತಿರ್ತಾರೆ. ಅದನ್ನಾದರೂ ಹೋಗಿ ಒಂದು ಸಲ ನೋಡಿಕೊಂಡು ಹಂಗೆ ಒಂದು ವ್ಲಾಗ್ ಮಾಡ್ಕೊಬರೋಣ ಅಂತ ಬೆಳಗ್ಗೆನೇ ಎದ್ದು ಹೋಗ್ತಿದ್ದೀವಿ. ಸೊ ಬನ್ನಿ ಹೋಗೋಣ. ಹಸಿದ ಪಾರಿವಾಳಗಳಿಗೆ ಊಟ ತಂದು ಹಾಕೋದ್ರಲ್ಲಿ ಏನೋ ಒಂದು ಖುಷಿ ಸಿಗುತ್ತೆ ಅನಿಸುತ್ತೆ. ಮೈಸೂರಿನ ಜನ ಎಷ್ಟು ಒಳ್ಳೆಯವರು ಅಂತ ಹೇಳೋದಕ್ಕೆ ಇದಕ್ಕಿಂತ ಒಳ್ಳೆಯ ಉದಾಹರಣೆನೇ ಇಲ್ಲ ಅನಿಸುತ್ತೆ. ದಿನ ಬೆಳಗ್ಗೆ ದಸರಾ ಇರಲಿ ಇಲ್ಲದೇ ಇರಲಿ ಬಂದು ಪಾರಿವಾಳಗಳಿಗೆ ಊಟ ಹಾಕ್ತಾರೆ, ನೀರಿಡ್ತಾರೆ, ಪಾರಿವಾಳಗಳ ಜೊತೆ ಒಂದಷ್ಟು ಟೈಮ್ ಸ್ಪೆಂಡ್ ಮಾಡಿ ಮನೆಗೆ ಹೋಗ್ತಾರೆ. ಇಲ್ಲಿನ ಲೋಕಲೈಟ್ಸ್ ಅಷ್ಟೇ ಅಲ್ಲ, ಸುತ್ತಮುತ್ತ ಬೇರೆ ಕಡೆಯಿಂದ ಬರೋ ಎಲ್ಲ ಟೂರಿಸ್ಟ್ಗಳು ಕೂಡ ಬೆಳಗ್ಗೆ ಬಂದು ಈ ಪಾರಿವಾಳಗಳಿಗೆ ಊಟ ಹಾಕಿ ಹೋಗ್ತಾರೆ. ಬನ್ನಿ ಈ ಪಾರಿವಾಳಗಳ ಒಂದಷ್ಟು ದೃಶ್ಯಗಳು, ಅರಮನೆಯ ಒಂದಷ್ಟು ದೃಶ್ಯಗಳು ನೋಡೋಣ. ನಮಗೆ ಇನ್ನೂ ಸ್ವಲ್ಪ ಟೈಮ್ ಉಳಿದಿದೆ ಮರದ ಅಂಬಾರಿ ಹೊತ್ತಿರೋ ಅಭಿಮನ್ಯು ಮತ್ತು ಗಜಪಡೆ ಆಚೆ ಬರೋದಕ್ಕೆ.
ಗಾಳಿಯಲ್ಲಿ ಹಾರಿಸ್ತಿದ್ದಲ್ಲ. ಇಲ್ಲಿ ನೋಡಿ, ಯಾರೋ ಒಬ್ಬರು ಅವ್ರ ಹುಟ್ಟಿದ ಹಬ್ಬಕ್ಕೆ ಪಕ್ಷಿಗಳಿಗೆ ಅವ್ರದ್ದೇ ಆದ ಸ್ಟೈಲಲ್ಲಿ ಊಟ ಹಾಕ್ತಾ ಇದ್ದಾರೆ. ಮಧ್ಯಾಹ್ನವರೆಗೂ ಮಲಗೋ ನಾವು ಬೆಳಗ್ಗೆನೇ ಎದ್ದು ಆನೆಗಳು ನೋಡೋದಕ್ಕಂತ ಬಂದಿದ್ವಿ. ಮೈಸೂರಿನ ಅರಮನೆಯ ದೃಶ್ಯಗಳು ಎಷ್ಟೇ ಕಣ್ ತುಂಬಿಕೊಳ್ತಿದ್ರು ಆನೆಗಳ ಬರುವಿಕೆಗಾಗಿ ಕಾಯ್ತಾ ಕೂತಿದ್ವಿ. ಸೊ ಬೆಳಗ್ಗೆನೇ ಬಂದ್ಬಿಟ್ಟಿದ್ದೀವಿ. 7 to 7:30 ಒಳಗಡೆ ಆನೆ ಬರುತ್ತೆ ಅಂತ ಹೇಳೋದು. 7:15 ಬರುತ್ತೆ ಅಂತ ಇಲ್ಲಿರೋರು ಹೇಳೋದು. ಆನೆ ಇನ್ನೂ ಬಂದಿಲ್ಲ. ನಿಂತು ಪಾರಿವಾಳ ನೋಡಿ ಬೇಜಾರಾಯಿತು. ಕೈಯಲ್ಲಿ ಕುತ್ಕೊಂಡು ವೆಯ್ಟ್ ಮಾಡ್ತಿದ್ವಿ. ಆಂಟಿ, ಆನೆ ಎಷ್ಟೊತ್ತಿಗೆ ಬರುತ್ತೆ? ಏನು ಬರಲ್ಲ ಅಂತ ಹೌದಾ? ಇವಾಗ 7 ಕಾಲಕ್ಕೆ ಬರುತ್ತೆ ಅಂತ ಹೇಳಿದ್ರು. ಬರ್ತಾಯಿತ್ತು, 7:30 ಆಯ್ತಲ್ಲ. ಇವತ್ತೇನೋ ಪೊಲೀಸ್ಗಳು ಬಂದಿಲ್ಲ. ಪೊಲೀಸರು ಬಂದರೂ ಗ್ಯಾರಂಟಿ ಆನೆಗಳು ಬರ್ತವೆ ಅಂತ. ಓ, ಯಾಕೋ ಇವತ್ತು ಬಂದೇ ಇಲ್ಲ ಅವರು. ಈಗ ಅಣ್ಣ ಕೇಳ್ಕೊಂಡು ಹೋದ್ರಂತೆ ಬರಲ್ಲ ಅಂತಿದೆ. ಗೇಟ್ ಹತ್ರ ಪೊಲೀಸ್ ಕೂತಿದ್ದಾರೆ, ಓಡಾಡ್ತಾ ಇದ್ದಲ್ಲ, ವಾಕ್ ಮಾಡ್ತಾ ಇದ್ದಾರಾ, ಅವ್ರು ಕೇಳಿದ್ರೆ ಗೊತ್ತಾಗುತ್ತೆ ಬರುತ್ತೆ ಇಲ್ಲ ಅನ್ನೋದು. ಹೌದಾ? ನೋಡಿ ಕೇಳಿ. ಸರಿ, ಥ್ಯಾಂಕ್ಸ್ ಆಂಟಿ. ಆಂಟಿ ಹೇಳ್ದಂಗೆ ಪೊಲೀಸ್ನ ಕೇಳೋಣ ಅಂತ ಹೋದ್ವಿ. ಆದರೆ ಪೊಲೀಸ್ ಕೂಡ ಇವತ್ತು ಆನೆಗಳು ಪ್ರಾಕ್ಟೀಸಿಗೆ ಬರಲ್ಲ ಅಂತ ಹೇಳಿಬಿಟ್ರು. ಏನು ಮಾಡೋದು ಅಂತ ಗೊತ್ತಾಗದೆ ಬೇಜಾರು ಮಾಡ್ಕೊಂಡು ವಾಪಸ್ ಹೊರಟ್ವಿ. ಆನೆಗಳು ಬಂದಿಲ್ಲ ಅನ್ನೋ ಬೇಜಾರಂತೂ ಖಂಡಿತ ಆಯಿತು.